ಹೋಳಿಗೆ ಸಪ್ಪೆ ಹಾಕಿದ್ರೂ ಕಷ್ಟ, ದುಡ್ಡು ಮಾಡಿ ಏನು ಮಾಡ್ತಾನೆ ಎನ್ನುವ ಕಾಟ. ಹೋಳಿಗೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೂ ಕಷ್ಟ, ಎಲ್ಲೋ ದುಡ್ಡು ತಲೆ ಹೊಡೆದಿದ್ದ. ಅದು ಎಂಥದೇ ಸಿಚುವೇಶನ್ ಇರಲಿ, ನೀವು ನಿಮ್ಮ ಗುರುಗಳ ಹತ್ರ ಮುಕ್ತವಾಗಿ ಹೇಳ್ಕೊಳ್ತೀರಿ. ಗುರುವು ಹಾಗೆ, ಯಾರು ಲಿಂಗ ಧಾರಣೆ ಮಾಡ್ತೀರಿ, ಯಾರು ಲಿಂಗ ಪೂಜೆ ಮಾಡ್ತೀರಿ, ನಿಮ್ಮ ಕೇರ್ ಆಫ್ ಮತ್ತು ಸನ್ ಆಫ್ ಯಾರು ಹೇಳಿ? ಶಿವ. ನಾನೆಲ್ಲ ಮನೆ ಒಕ್ಕಲಲ್ಲಿ ಹೇಳೋದು, ನೀವೆಲ್ಲ ಸಾಮೂಹಿಕವಾಗಿ ಲಿಂಗ ಪೂಜೆ ಮಾಡಿ, ಆ ಮನೆಯವನಿಗೆ ಒಳ್ಳೇದಾಗ್ತದೆ. ಈ ಹೆಂಗಸರು ಹೋದ ತಕ್ಷಣ ಸಾಮೂಹಿಕವಾಗಿ ಚಾಡಿ ಹೇಳ್ತಿರ್ತಾರೆ, ಗಂಡಸರು ಸಾಮೂಹಿಕವಾಗಿ ರಾಜಕೀಯ ಮಾತಾಡ್ತಾರೆ. ಇವನು ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ, ಬಡ್ಡಿ ವ್ಯವಹಾರ ಮಾಡಿರ್ಬೋದು, ಹೋಳಿಗೆ ಸಪ್ಪೆ ಹಾಕಿದ್ರೂ ಕಷ್ಟ, ದುಡ್ಡು ಮಾಡಿ ಏನು ಮಾಡ್ತಾನೆ ಎನ್ನುವ ಕಾಟ. ಹೋಳಿಗೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೂ ಕಷ್ಟ, ಎಲ್ಲೋ ದುಡ್ಡು ತಲೆ ಹೊಡೆದಿದ್ದ ಅಲ್ವಾ? ಒಮ್ಮೊಮ್ಮೆ ಸ್ವಾಮೀಜಿಗಳಿಗೂ ಧರ್ಮ ಸಂಕಟ ಅದು. ಯಾಕಂದರೆ ನಿಮ್ಮ ಈ ವೀರಶೈವ ಮಠಗಳಲ್ಲಿ, ಈ ವಿರಕ್ತ ಮಠಗಳಲ್ಲಿ ನಾನು ನೋಡಿದ ಹಾಗೆ ನನಗೆ ಗುರು ಶಿಷ್ಯರ ಬಂಧ ಕಾಣಲಿಲ್ಲ, ತಂದೆ ಮಗನ ಬಾಂಧವ್ಯ ಕಾಣುತ್ತೆ. ನಿಮ್ಮ ಎಲ್ಲ ಜಾತ್ರೆಗಳಿಗೆ ಹೋದಾಗಲೂ ಎಲ್ಲ ಮಠಕ್ಕೆ ಕಂಪೇರ್ ಮಾಡಿದರೆ ನಿಮ್ಮಲ್ಲಿ ಗ್ಯಾಪ್ ಇಲ್ಲ. ಗುರುಗಳು ಅವರನ್ನೊಂದು ಅಡಿ ಗ್ಯಾಪ್ ಇಟ್ಟು ಮಾತಾಡ್ಸಲ್ಲ. ಶಿಷ್ಯರು ಗುರುವಿನ ಹತ್ರ ಸುಳ್ಳು ಹೇಳಲ್ಲ. ಅದು ಎಂಥದೇ ಸಿಚುವೇಶನ್ ಇರಲಿ, ನೀವು ನಿಮ್ಮ ಗುರುಗಳ ಹತ್ರ ಮುಕ್ತವಾಗಿ ಹೇಳ್ಕೊಳ್ತೀರಿ. ಗುರುವು ಹಾಗೆ. ಒಮ್ಮೆ ರಂಭಾಪುರಿ ಗುರುಗಳು ಯಾವುದೋ ಶಿವಮೊಗ್ಗದಿಂದ ಆಚೆ ಒಂದು ಫಂಕ್ಷನಿಗೆ ಹೋಗ್ತಾಯಿದ್ರು. ನಾನು ಎಲ್ಲಿಂದ ಪಾಸಾಗೋ, ಇಡೀ ಊರು ನಂಗೆ ಗೊತ್ತಿಲ್ಲ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ. ನಾವು ಅದಕ್ಕೆ ತಾಯಿ ಮನೆ ಅಂತ ಹೇಳೋದವ್ರಿಗೆ. ನಂಗೊಂದು 10 ತಟ್ಟೆ ತಿನ್ನಿಸ್ತಾರೆ ಹೋದಂಗೆಲ್ಲ. ನಾನು ಹೇಳಿದೆ, ಗಣಪತಿ ಹಬ್ಬ ಒಂದಿನ ನಿಮ್ಮನೆ ನಿಮ್ಮ ಹತ್ರ ಬಂದರೆ ದಿನಾ ಗಣಪತಿ ಹಬ್ಬ ನನಗೆ ಅಂತ. ಸುತ್ತೂರು ಮಠದಲ್ಲಾಗಲಿ, ಯಾಕೆ ನಿಮ್ಮ ಶಿವನಿಗಿರೋ ಗುಣವೇ ನಿಮಗಿರೋದು. ಯಾರು ಲಿಂಗ ಧಾರಣೆ ಮಾಡ್ತೀರಿ, ಯಾರು ಲಿಂಗ ಪೂಜೆ ಮಾಡ್ತೀರಿ, ನಿಮ್ಮ ಕೇರ್ ಆಫ್ ಮತ್ತು ಸನ್ ಆಫ್ ಯಾರು ಹೇಳಿ? ಶಿವ. ಶಿವನಿಗೆ ಯಾರು ತಾರತಮ್ಯ ಇಲ್ಲ. ರಾವಣನ ಕತೆ ಹೇಳಿದ್ದು ಯಾಕೆ? ಅವ ಕರ್ಕಶವಾಗಿ ತಾಂಡವ ಸ್ತೋತ್ರ ಹೇಳ್ತಾನೆ. ಸ್ಯಾನ್ಸ್ಕ್ರಿಟಲ್ಲಿ ಆ ಕರ್ಕಶಕ್ಕೆ ರಾವ ಅಂತ ಹೇಳ್ತಾನೆ. ಆ ಶಬ್ದದಿಂದ ಶಿವ ಕೆಳಗೆ ಬರ್ತಾನೆ. ಇನ್ನೇನು ಅಷ್ಟು ತಲೆಯೆಲ್ಲ ಕಟ್ ಮಾಡಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ರಾವಣ ಪ್ರಾಣಲಿಂಗವನ್ನೇ ಇಟ್ಟ, ಅದಕ್ಕೆ ಈಶ್ವರ ಆತ್ಮಲಿಂಗ ಕೊಟ್ಟ. ಭಕ್ತನಿಗಿಂತ ಭಗವಂತ ಇನ್ನೂ ದೊಡ್ಡವ. ರಾಮನು ರಾಮೇಶ್ವರದಲ್ಲಿ ಪೂಜೆ ಮಾಡಿ ಶಿವನನ್ನು ಒಲಿಸ್ಕೊಂಡ. ಆದರೆ ಶಿವ ನಿಂತಿದ್ಯಾರ ಭಾಗ? ಯಾರು ಧರ್ಮವನ್ನು ಆಚರಣೆ ಮಾಡ್ತಿದ್ದ ಅವನ ಭಾಗ. ರಾವಣನಿಗೆ ಇಡೀ ವೇದಾಂತ ಗೊತ್ತಿತ್ತು. ಅವನಂಥ ಶಿವಭಕ್ತ ಪ್ರಪಂಚದಲ್ಲಿ ಯಾರಿಲ್ಲ. ಅಂಥ ರಾವಣನಿಗೆ 2 ಅಡ್ಡ ಇತ್ತು. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಈಗಷ್ಟೇ ಸ್ವಾಮೀಜಿ ಮಾತಾಡ್ತಾ ಹೇಳಿದರು, ಗಂಗಾಧರೇಶ್ವರ ಸರಸ್ವತಿಗಳು ಹೇಳಿದ್ರಂತೆ, ಮಮಕಾರ ಅಂದರೆ ನಾನು ನನ್ನದು, ಅಹಂಕಾರ ನಾನು ಹೇಳಿದ್ದೇ ನಡಿಬೇಕು. ಈ 2ನ್ನು ಶಿವಪೂಜೆ ಮಾಡೋರು ಬಿಡಬೇಕು. ಅದನ್ನೇ ಭಸ್ಮ ಅಂತ. ಈ 2ನ್ನು ಬಿಡೋದು ಭಸ್ಮ. ಯಾಕೆ ಇಲ್ಲಿ ಹಾಕ್ತೀರಿ? ಇಲ್ಲಿ ರುದ್ರಗ್ರಂಥಿ ಇದೆ. ಸ್ವಾಮೀಜಿ ಒಂದು ಪುಸ್ತಕ ಬರೆದಿದ್ರು, ಈಗಷ್ಟೇ ನೋಡಿದೆ. ಅದರಲ್ಲಿ ಆಜ್ಞಾಚಕ್ರದ ಬಗ್ಗೆ ಇತ್ತು. ಇದನ್ನು ಲಲಿತಾ ಸಹಸ್ರನಾಮದಲ್ಲಿ ಅವ್ರು ರುದ್ರಗ್ರಂಥಿ ವಿಭೇದಿನ್ಯೇ ನಮ ಅಂತ. ಹಾಗಾಗಿ ಇಲ್ಲಿ ನೋಡಿ ಬಿಸಿ ಇರುತ್ತೆ, ಶಿವ ಇರೋ ಜಾಗ. ಇದು ಬ್ರಹ್ಮಗ್ರಂಥಿ, ಇದು ವಿಷ್ಣು ಗ್ರಂಥಿ. ಇದು ಥೈರಾಯ್ಡ್ ಗ್ಲ್ಯಾಂಡು ಬಾಡಿಯನ್ನು ಕ್ರಿಯೇಷನ್ ನೋಡಿಕೊಳ್ತದೆ. ಇದು ಮ್ಯಾಮಲ್ ಗ್ಲ್ಯಾಂಡು, ಹಾಲಿರುತ್ತೆ. ಅದರ ಮಧ್ಯೆ ಮಹಾವಿಷ್ಣುವಿನ ಜಾಗ. ವಿಷ್ಣು ಅಂದರೆ ವಿಶತೀತಿ ವಿಷ್ಣು, ಎಲ್ಲರನ್ನು ಪ್ರೀತಿಸೋನು. ಅದರ ಕೆಳಗೆ ಅಗ್ನಿಯ ಜಾಗ, ಇಂದ್ರಾದಿ ದೇವತೆಗಳ ಜಾಗ. ಅದರ ಕೆಳಗೆ ಮನ್ಮಥನ ಜಾಗ, ಮನಸ್ಸಿನ ಜಾಗ, ವೀರ್ಯೋತ್ಪತ್ತಿ ಆಗುತ್ತೆ. ಅದರ ಕೆಳಗೆ ನಮ್ಮ ಭೂಮಿ, ಈ ಭೂಮಿ ಕರ್ಮಭೂಮಿ. ಹಾಗಾಗಿ ಉಪ್ಪಿನ ಸಮುದ್ರ. ಈ ಎಲ್ಲವನ್ನು ದಾಟಿದ ಮೇಲೆ ಒಂದು ಕಡೆಗೆ ನಿಲ್ತಾರೆ, ಓಂಕಾರ ಅಂತ. ಅದನ್ನು ಶಿವನ ಪರಬ್ರಹ್ಮ ರೂಪವನ್ನು ಹೇಳೋದು. ಅಲ್ಲಿ ಬೆಳಕು. ಲಿಂಗ ಪೂಜೆ ಮಾಡಿದರೆ ಏನಾಗುತ್ತೆ ಅಂದರೆ ಅದಾಗುತ್ತೆ. ನೋಡಿ, ಯಾರೋ ಕೇಳಿದರೆ ಎಡಗೈಯಲ್ಲಿ ಲಿಂಗ ಇಡ್ತಾರೆ, ಇದು ಮೈಲಿಗೆ ಅಂತ. ಇದು ಮೈಲಿಗೆ ಅಲ್ಲ, ಇದು ಶಕ್ತಿಯ ಭಾಗ, ವಾಮ ಭಾಗ. ಪಾರ್ವತಿ ಅರ್ಧನಾರೀಶ್ವರ. ಪ್ರತಿ ಶರೀರವೂ ಶಿವಮಯವೇ. ಅದು ಗೊತ್ತಾದ ದಿನ ಇವ ಬಚಾವಾದ, ಜೀವದೇವ ಆಗ್ತಾನವ. ಈ ಲಿಂಗದ ಮೇಲೆ ಇಟ್ವಿ. ನಾರ್ಮಲಿ ನಾವು ಮಂತ್ರ ಉಚ್ಚಾರಣೆಯಿಂದ ಪ್ರತಿಷ್ಠೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದರದ್ದು 50-50. ಯಾಕೆ? ಅವನಿಗೆ ಮಂತ್ರಸಿದ್ಧಿ ಇರಬೇಕು. ಸ್ವಾಮೀಜಿ ಥರ ಉಸಿರಲ್ಲೂ ಓಂ ನಮಃ ಶಿವಾಯ ಹೇಳ್ತಿರ್ಬೇಕು. ನೋಡಿದ್ದೀರ ನೀವು ಅವರನ್ನು?
ಅವರು ಎಚ್ಚರದಲ್ಲಿ ಇರೋಷ್ಟು ಹೊತ್ತು ಅದು ತಿರುಗ್ತಾ ಇರುತ್ತೆ. ಓಂ ನಮಃ ಶಿವಾಯ ಹೇಳುತ್ತೆ. ಎಷ್ಟು ಕೋಟಿ ಜಪ ಮಾಡಿರ್ಬೋದು ಅವ್ರಾಗಾದ್ರೆ ಅಲ್ವಾ? ಇಷ್ಟು 13 ಕೋಟಿ ರಾಮನಾಮ ಬರೆದ್ರೆ, 13 ಕೋಟಿ ಶಿವಜಪ ಬರೆದ್ರೆ ಇಷ್ಟು ಫಲ ಅಂತುಂಟು. ಸ್ವಾಮೀಜಿ ಶಿವನನ್ನು ಸೇವೆ ಮಾಡ್ತಾ, ಗಂಗಾಧರೇಶ್ವರ ಸರಸ್ವತಿಗಳು ಶಿವನನ್ನೇ ಸೇವೆ ಮಾಡ್ತಾ ಶಿವನಿಂದನೇ ಉಪದೇಶ ಪಡೆದು. ಮೊನ್ನೆ ಒಬ್ಬ ಕೇಳಿದ, ಗುರುಜಿ ನನಗೆ ವರ್ಕ್ ಮಾಡೋದು, ಸ್ನಾನ, ಊಟ, ತಿಂಡಿ ಏನೇನಾಗುತ್ತೆ, ಏನಾರಾಗಲಿ ಅಪ್ಪ, ಇದು ಶರೀರಕ್ಕೆ ಆಹಾರ, ಅದು ಮನಸ್ಸಿಗೆ ಆಹಾರ. ನಕಾರ ಮಕಾರ ಶಿಕಾರ ವಕಾರ ಯಕಾರ, ಪಾನ ಅಪಾನ ಜ್ಞಾನ ಸಮಾನ ಉದಾನ. ಈ ಪಂಚ ಪ್ರಾಣವನ್ನು ಶುದ್ಧೀಕರಿಸ್ಲಿಕ್ಕೆ ಏನಾರೊಂದು ಫಾರ್ಮುಲಾ ಇದ್ದರೆ ಅದು ಓಂ ನಮಃ ಶಿವಾಯ. ಯಾಕಂದರೆ ನೀವೆಲ್ಲ ಶಿವಭಕ್ತರಿದ್ದೀರಿ, ಗುರು ಭಕ್ತರಿದ್ದೀರಿ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಪೀಳಿಗೆಗೆ ಹೇಳ್ಕೊಡ್ಬೇಕು ಅದನ್ನು ಅಲ್ವಾ? ಈಗಿನ ಹುಡುಗರಿಗೆ ಭಸ್ಮ ಹಚ್ಚೋದು ಅದೇನೋ ಅಂತಾರೆ, ಗೋಮಯ ಅನ್ನೋದು. ಈಗಿನ ಬೆಂಗಳೂರು ಭಸ್ಮ ಅಲ್ಲ, ಹಚ್ಚಿದ್ರೆ ಮೈಲೆಲ್ಲ ತಲೆ ಉರಿಯುತ್ತೆ. ಗೋಮಯದ ಭಸ್ಮ ಮೆಡಿಸಿನ್, ಸೈನಸ್ ಬರಲ್ಲ. ಶಿವ ಇರೋ ಜಾಗ ಪವಿತ್ರ ಇರಬೇಕು ಅನ್ನೋ ರೀಸನ್. ಅಲ್ಲೇ ಪಾರ್ವತಿ ಇರೋದ್ರಿಂದ ಅಲ್ಲಿ ಕುಂಕುಮ ಇಡೋದು ಶಕ್ತಿ. ಅವರಿಬ್ಬರು ಬೇರೆ ಬೇರೆ ಅಲ್ಲ ಅಂತ ಅರ್ಥ. ಅದನ್ನು ತಿಳ್ಕೊಂಡಿಟ್ಟಾಗ ಅದರ ಪಾವಿತ್ರತೆ ಬೇರೆ. ಕುತ್ತಿಗೆಯಲ್ಲಿ ಲಿಂಗ ಧರಿಸಿದ್ರೆ ಅವಮಾನ ಅನ್ನೋದು ಸುಮಾರು ಹುಡುಗರಿಗೆ, ಸ್ಟೈಲ್ ಹಾಳಾಗುತ್ತೆ ಅಂತ. ಕುತ್ತಿಗೆಯಲ್ಲಿ ಲಾಕೆಟ್ ಇದ್ರೆ ಯಮ ಬಂದು ಪಾಕೆಟಿಗೆ ಹಾಕ್ಕೊಂಡು ಹೋಗ್ತಾನೆ. ಕುತ್ತಿಗೆಯಲ್ಲಿ ಶಿವನ ಲಿಂಗ ಇದ್ರೆ ಯಮ ಹತ್ರನೂ ಬರಲ್ಲ. ಈ ಲಾಜಿಕ್ ಒಂದು ನಮ್ಮ ಯೂತ್ಸ್ ತಿಳ್ಕೊಂಡ್ರೆ ದೊಡ್ಡ ಉಪಕಾರ ಆಗುತ್ತೆ. ಆ ಬಿಲ್ಪತ್ರೆ ಪ್ರಾಣವನ್ನು ಉಳಿಸುತ್ತೆ. ಯಾರು ಶಿವ ಪೂಜೆ ಮಾಡ್ತೀರೋ, ಬಿಲ್ವ ಅಂದರೆ ಸಾಕ್ಷಾತ್ ಶಿವ, 3 ನೇತ್ರದಿಂದ ಶಿವನಿಗೆ ಅರ್ಚನೆ ಮಾಡೋ ದೊಡ್ಡ ಸಿದ್ಧಾಂತ ಅದು. ನಿನ್ಯಾರೋ ಕೇಳಿ ಸೊಪ್ಪು ಹಾಕ್ತಾರೆ, ನಮ್ಮ ಹುಡುಗರದು ಒಂದೊಂದು ವಾದವ. ಶಿವನ ಅಕ್ಷಿಯ ರಕ್ಷಣೆ, ಅಗ್ನಿನೇತ್ರದಿಂದ ಹುಟ್ಟಿದ ಮಣಿ ರುದ್ರಾಕ್ಷಿ. ಅವ್ರ ತಂದೆ ಬದುಕಿದ್ರು. ಆ ಬಿಲ್ಪತ್ರೆ ಮತ್ತು ಗುರು ಕೊಟ್ಟ ಭಸ್ಮಕ್ಕಷ್ಟು ಶಕ್ತಿ. ಇದನ್ನು ತಿಳ್ಕೊಂಡು ಇಲ್ಲಿಂದ ಭಸ್ಮ ತಗೊಂಡೋಗಿ ಅಲ್ವಾ? ನಮ್ಮ ಮನಸ್ಸು ಅಷ್ಟು ಶ್ರದ್ಧೆ ಇರಬೇಕು. ಪಂಚಪೀಠದಲ್ಲೊಂದು ಪುಸ್ತಕ ಇದೆ, ಸಿದ್ಧಾಂತ ಶಿಖಾಮಣಿ, ಶಿವಾಚಾರ್ಯರು ಬರೆದ. ನನಗೆ ಇಷ್ಟ ಆ ಪುಸ್ತಕ, ಸಿದ್ಧಾಂತ ಶಿಖಾಮಣಿ. ಈ ನಮ್ಮ ಕೇದಾರದವ್ರು ಯಾರು ಹೋದರೂ ಕೊಡ್ತಾರೆ ಅದನ್ನು. ಅದರಲ್ಲಿ ಹಿಂದೆ ಶಿವಯೋಗಿಗಳು ಶಿವಪೂಜೆಯ ರಹಸ್ಯ ಕೊಟ್ಟಿದ್ದಾರೆ. ಇಹವನ್ನು ಪರವನ್ನು ಕೊಡ್ಲಿಕ್ಕೆ ಅಧಿಕಾರಿ ಅಂತ. ಅದಕ್ಕೆ ಮಹಾದೇವ. ನಾನು ಪೂಜೆ ಮಾಡೋದು ಕಾಲಕಾಲನನ್ನು, ಶಿವನನ್ನು. ಹಾಗಾಗಿ ಕಾಲದ ಅವಶ್ಯಕತೆ ಇಲ್ಲ. ಶಿವಭಕ್ತರಿಗೆ ಯಮನ ಭಯ ಇರಬಾರ್ದು, ಮನೆಯವರು ಭಯ ಇರಬಾರ್ದು, ಮೃತ್ಯು ಭಯ, ಅನ್ನ ಭಯ, ಪ್ರಾಣ ಭಯ. ಶಿವನನ್ನು ನಂಬಿದವರಿಗೆ ಎಲ್ಲವೂ ತಾನಾಗೆ ಬರುತ್ತೆ. ಸಾಕ್ಷಿ ಇದೇ ದೇವಸ್ಥಾನ ಇಲ್ಲಿರೋದು. ನಿಮ್ಮ ಸ್ವಾಮೀಜಿ ಯಾರ ಮನೆಗೂ ಬಾಗಿಲಿಗೆ ಹೋಗಿ ಇದು ಕೊಡಿ ಅಂತ ಕೇಳಲ್ಲ, ನಂಗೆ ಗೊತ್ತವ್ರು, ನನ್ನ ಹತ್ರದಿಂದ ಬಲ್ಲೆ. ನಾನು ಯಾರನ್ನೂ ಏನೂ ಕೇಳೋದಿಲ್ಲ. ಯಾರು ಕೊಟ್ಟರು ಅದೇ ಪ್ರೀತಿ, ಯಾರು ಕೊಡದಿದ್ರು ಅದೇ ಪ್ರೀತಿ. ನಾನು ಅವರನ್ನು ಗಮನಿಸಿದ್ದು ಸುಮಾರು ಪ್ರೋಗ್ರಾಮಲ್ಲಿ. ನಾನು ಸ್ವಲ್ಪ ಅನಲೈಸ್ ಮಾಡೋದು ಜಾಸ್ತಿ ಇಲ್ಲ, ದೊಡ್ಡ ಧೀರ ಅಂತಲ್ಲ. ಒಬ್ಬೊಬ್ಬ ಜ್ಞಾನಿಗಳ ಹತ್ರ ಏನಾದ್ರು ತಿಳ್ಕೊಳ್ತಾ ಇರ್ತೀನಿ, ತಪ್ಪೇನಿದೆ? ಅವರೊಂದು ಜೀವಂತ ಪುಸ್ತಕ, ಲೈಬ್ರರಿಯಲ್ಲೋ ಪುಸ್ತಕ ಯಾರೋ ಬರೆದಿಟ್ಟಿದ್ದು. ಇಲ್ಲಿರೋ ಪ್ರತಿ ಯೋಗಿಗಳನ್ನು ನೀವು ಹತ್ತಿರದಿಂದ ಅಧ್ಯಯನ ಮಾಡಿದರೆ, ಸುತ್ತೂರು ಸ್ವಾಮೀಜಿಗಳು ಏನು ಯಾರಿಗಾರು ಏನಾರು ಮಾತು ಕೊಟ್ಟರೆ ಅದನ್ನು ಜ್ಞಾಪಕ ಇಟ್ಟು ಮಾಡ್ತಾನೆ. ಸಿದ್ಧಗಂಗಾ ಶ್ರೀಗಳಿಗೆ ವಿಪರೀತ ಪ್ರೀತಿ. ಒಂದೊಂದು ಮಠಗಳ ಯೋಗಿಗಳಲ್ಲಿ ಒಂದೊಂದು ವಿಶೇಷ ಗುಣ ಇದೆ. ಅದನ್ನು ತಿಳಿಯುವುದೇ ಆನಂದ ಅಲ್ವಾ?